ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಜೈ ಕರ್ನಾಟಕ ಮಾತೆ ಯೂಟ್ಯೂಬ್ ಚಾನಲ್ಗೆ. ಜೈ ಕರ್ನಾಟಕ ಮಾತೆ ಯೂಟ್ಯೂಬ್ ಚಾನಲ್ನ ಇದೇ ಫಸ್ಟ್ ಟೈಮ್ ನೀವು ಭೇಟಿ ಕೊಡ್ತಾ ಇದ್ದರೆ ನಮ್ಮ ಜೈ ಕರ್ನಾಟಕ ಮಾತೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿ ಕಾಣುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಯಾವುದೇ ವಿಡಿಯೋ ಮಾಡಿದ್ರು ಕೂಡ ಫಸ್ಟ್ ನೋಟಿಫಿಕೇಷನ್ ನೀವೇ ಪಡಿತೀರಾ. ಓಕೆ, ಇವತ್ತಿನ ನಮ್ಮ ಜೈ ಕರ್ನಾಟಕ ಮಾತೆ ವಿಡಿಯೋದಲ್ಲಿ ನಾವು ಹೇಗೆ ಈಸಿಯಾಗಿ MTR ಗುಲಾಬ್ ಜಾಮೂನ್ನ ಪ್ಯಾಕೆಟ್ ಯೂಸ್ ಮಾಡಿಕೊಂಡು ಗುಲಾಬ್ ಜಾಮೂನ್ ಮಾಡೋದಂತ ನೋಡೋಣ. ಯಾಕಂದರೆ ಇವಾಗ ನಾವು ಯಾರೋ ರಿಲೇಟಿವ್ಸು ಅಥವಾ ತಕ್ಷಣ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಅದಕ್ಕೆ ಈಸಿಯಾಗಿ ಸಿಗುವಂತಹ ರೆಡಿ ಪ್ಯಾಕೆಟ್ ತಂದುಬಿಟ್ಟು ಪಟ ಅಂತ ಗುಲಾಬ್ ಜಾಮೂನ್ ಮಾಡ್ಕೊಳ್ಳೋಣ. ಸೊ ಅದು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡೋಣ. ಓಕೆನಾ? ಸೊ ನಾನು ಗುಲಾಬ್ ಜಾಮೂನ್ ಮಾಡಲಿಕ್ಕೆ MTR ಗುಲಾಬ್ ಜಾಮೂನ್ ಪ್ಯಾಕೆಟ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನನ್ನ ಪ್ರಕಾರ ಇದೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಿಮಗೆ ಯಾವುದಿಷ್ಟ ಅದನ್ನು ಮಾಡ್ಕೊಳ್ಳಿ. ಓಕೆನಾ? ಸೊ ನಾನೊಂದು ಪಾತ್ರೆ ತೊಗೊಂಡು ಅದಕ್ಕೆ ಗುಲಾಬ್ ಜಾಮೂನ್ ಪ್ಯಾಕೆಟಲ್ಲಿರುವಂತಹ ಹಿಟ್ಟನ್ನು ಹಾಕ್ಕೊಂಡು ನಾದ್ಕೊಳ್ಳೋಕ್ಕೋಸ್ಕರ ಸೊ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಓಕೆನಾ? ಸೊ ಪೂರ್ತಿ ಹಿಟ್ಟನ್ನ ಹಾಕ್ಕೊಂಡು ಅದಕ್ಕೆ ಹಾಲಿದ್ದವರು ಹಾಲು ಹಾಕ್ಕೊಂಡು ನಾದ್ಕೊಳ್ಳಿ. ಸೊ ನೀರು ಕೂಡ ಹಾಕ್ಕೊಂಡು ನಾದ್ಕೊಬೋದು. ಸೊ ನಾನು ನೀರು ಹಾಕ್ಕೊಂಡು ಚೆನ್ನಾಗಿ ಮಾಡಿ ನಾದ್ಕೊತೀನಿ. ಓಕೆನಾ? ನಾವೆಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ನಾದ್ಕೊತೀವಿ ಸೊ ಹಾಗೆ ಬರುತ್ತೆ ಗುಲಾಬ್ ಜಾಮೂನ್. ಓಕೆನಾ? ಹಾಗೆ ನಿಮಗೆ ಬೇಕು ಅನಿಸಿದರೆ ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ತುಪ್ಪನ ಹಾಕ್ಕೊತಿದ್ದೀನಿ. ಸೊ ನಿಮಗೆ ತುಪ್ಪ ಬೇಕು ಅಂದರೆ ತುಪ್ಪ. ಸೊ ನಾನು ಅಮೂಲ್ ಕೌ ಗೀನ ಯೂಸ್ ಮಾಡ್ಕೊತಿದ್ದೀನಿ. ಓಕೆನಾ? ಹಾಗೆ ಹಿಟ್ಟನ್ನ ಚೆನ್ನಾಗೇ ನಾದ್ಕೊತಿದ್ದೀನಿ. ಯಾಕಂದರೆ ಕ್ಲೀನಾಗಿ ರೌಂಡಾಗಿ ಬರೋ ತನಕ ಮಾಡಿಕೊಂಡು ಅಂಟಬಾರ್ದು. ಓಕೆನಾ? ತುಂಬ ಚೆನ್ನಾಗಿ ಮಾಡ್ಕೊಳ್ಳಿ. ಸೊ ಓಕೆ, ಹಿಟ್ಟು ರೆಡಿಯಾಗಿದೆ ನೋಡಿ. ಕಂಪ್ಲೀಟಾಗಿ ಹಿಟ್ಟು ರೆಡಿಯಾಗಿದೆ. ಸೊ ಇವಾಗ ಇದರಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಕಟ್ಕೋಬೇಕು. ಅಂದರೆ ನಿಮಗೆ ಯಾವ ಸೈಜಲ್ಲಿ ಬೇಕು ಅಂತ ಹೇಳಿ ನೋಡಿ. ಯಾಕಂದರೆ ಆಲ್ಮೋಸ್ಟ್ ಚಿಕ್ಕದು ಕಟ್ಕೊಂಡ್ರೆ ಬೆಸ್ಟ್. ಯಾಕಂದರೆ ಕರೆದು ಸಕ್ಕರೆ ಪಾಕಕ್ಕೆ ಹಾಕುವಾಗ ದೊಡ್ಡದಾಗುತ್ತೆ. ಓಕೆನಾ? ನಾನು ಈ ಸೈಜಲ್ಲಿ ಕಟ್ಕೊತಿದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ಕೊಳ್ಳಿ. ಸೊ ನನ್ನ ಬೆಸ್ಟಲ್ಲಿ ಸಜೆಷನ್ ಅಂದರೆ ಈ ಸೈಜಲ್ಲಿದ್ದರೆ ಸಾಕು. ನೋಡಿ, ಎಲ್ಲ ಒಂದೇ ಪ್ರಮಾಣದಲ್ಲಿದೆ ಅಂತ ಅಂದ್ಕೊತೀನಿ. ಸೊ ನೋಡಿ, ಇಷ್ಟೊಂದು ಆಗಿದೆ. ಆ ಪ್ಯಾಕೆಟಲ್ಲಿ ಇರೋ ಹಿಟ್ಟನ್ನು ತಗೊಂಡು ಮಾಡಿರೋದ್ರಿಂದ ಇಷ್ಟು ಉಂಡೆಗಳು ಆಗಿದ್ದಾವೆ. ಓಕೆನಾ? ಸೊ ಇವಾಗ ಸಕ್ಕರೆ ಪಾಕ ರೆಡಿ ಮಾಡ್ಕೊತೀನಿ. ಓಕೆನಾ? ಸೊ ಒಂದೂವರೆ ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಗ್ಲಾಸ್ ಕಂಪ್ಲೀಟಾಗಿ ಒಂದು ಗ್ಲಾಸ್ ನೀರನ್ನ ಹಾಕ್ಕೊತಿದ್ದೀನಿ. ಓಕೆನಾ? ಸೊ ನೀವು ನೋಡಿಕೊಂಡು ಎಷ್ಟು ಬೇಕು ಸಕ್ಕರೆ ಪಾಕ ಅಂತ ಹೇಳಿ ನೋಡಿಕೊಂಡು ಮಾಡ್ಕೊಳ್ಳಿ. ಓಕೆನಾ? ಸೊ ನೋಡಿ, ನಾನು ಈ ಒಂದು ಕಡೆ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ತೀನಿ. ಸೊ ಅದು ಗ್ಯಾಸ್ ಆನ್ ಮಾಡಿಬಿಟ್ಟು ಬಾಯ್ಲ್ ಮಾಡೋಕ್ಕೆ ಬಿಡ್ತೀನಿ. ಮೀಡಿಯಮ್ ಫ್ಲೇಮಲ್ಲೇ ಬಾಯ್ಲ್ಡ್ ಆಗ್ತಾ ಇರಲಿ. ಓಕೆನಾ? ಸೊ ಹಾಗೆ ಈ ಕಡೆ ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಆಯಿಲ್ನ ಹೀಟ್ ಮಾಡ್ಕೊತೀನಿ. ಓಕೆನಾ? ಯಾಕಂದರೆ ಉಂಡೆಗಳನ್ನ ಆಯಿಲಲ್ಲಿ ಕರ್ಕೋಬೇಕಲ್ವ. ಸೊ ಬೇಗ ಮಾಡಿಕೊಂಡು ಬೇಗ ತಿನ್ನಬೇಕಲ್ವ. ಅದಕ್ಕೋಸ್ಕರ ಎರಡೂ ಒಟ್ಟಿಗೆ ಸ್ಟಾರ್ಟ್ ಮಾಡ್ಕೊತಿದ್ದೀನಿ. ಓಕೆನಾ? ಸೊ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಓಕೆನಾ? ಸೊ ಈ ಕಡೆ ಸಕ್ಕರೆ ಪಾಕ ರೆಡಿ ಆಗ್ತಾ ಇದೆ. ಮತ್ತೊಂದು ಕಡೆ ಆಯಿಲ್ ಬಿಸಿ ಮಾಡ್ಕೊತಾ ಇದ್ದೀನಿ. ಸೊ ಸಕ್ಕರೆ ಪಾಕ ಫುಲ್ ಬಾಯ್ಲ್ಡ್ ಆದಮೇಲೆ ಅದನ್ನು ಸ್ವಲ್ಪ ಹೊತ್ತು ತಣಿಸ್ಬಿಟ್ಟು ಕರೆದಿರುವಂತಹ ಉಂಡೆಗಳನ್ನ ಹಾಕಬೇಕು. ಇಲ್ಲಾಂದರೆ ಪುಡಿ ಆಗುತ್ತೆ ಅಂತ ಅಷ್ಟೇ. ತುಂಬ ಬಿಸಿ ಇದ್ದವಾಗ ಹಾಕಿಬಿಟ್ರೆ. ಓಕೆನಾ? ನೋಡಿ, ಎಣ್ಣೆ ಫುಲ್ಲಿಗೆ ಬಿಸಿಯಾಗಿದೆ. ಸೊ ಇವಾಗ ಉಂಡೆಗಳು ಹಾಕ್ತಿದ್ದೀನಿ. ಸೊ ಒಂದು ಗೋಲ್ಡನ್ ಕಲರ್ ಬರ್ತಿದ್ದಂಗೆ ತಗೊಂಡ್ಬಿಡಿ. ಓಕೆನಾ? ತಕ್ಕೊಂಡು ಅದನ್ನು ಡೈರೆಕ್ಟ್ ಸಕ್ಕರೆ ಪಾಕಕ್ಕೆ ಹಾಕ್ಕೊಂಡ್ಬಿಡಿ. ಓಕೆನಾ? ನೋಡಿ, ಸಕ್ಕರೆ ಪಾಕ ಚೂರು ಬಿಸಿ ಇದೆ. ಸೊ ಇವಾಗ ಎಲ್ಲ ಉಂಡೆಗಳನ್ನ ಪಟ ಅಂತ ಹೇಳಿ ಕರ್ಕೊಳ್ಳೋಣ. ಓಕೆನಾ? ನೋಡಿ, ಎಲ್ಲ ಉಂಡೆಗಳನ್ನ ಕರ್ಕೊತಿದ್ದೀನಿ. ಬೇಗ ಮಾಡ್ಕೋಬೇಕಲ್ವ. ಸೊ ಬೇಗ ತಿನ್ನಬೇಕು. ಹಾಗಾಗಿ ಪಟ ಅಂತ ಮಾಡ್ಕೊಳ್ಳೋಣ. ಸೊ ಬಟ್ ತುಂಬ ಬ್ಲ್ಯಾಕ್ ಆಗೋ ಥರ ಮಾಡ್ಕೊಬೇಡಿ. ಗೋಲ್ಡನ್ ಕಲರ್ ಬಂದರೆ ಸಾಕು. ಈ ಕಲರ್ ಇದೆ ಅಲ್ವಾ, ನಾನು ತಗೊಂಡಿದ್ದೀನಲ್ವ, ಆ ಕಲರ್ ಇದ್ದರೆ ಸಾಕು. ತುಂಬ ರೋಸ್ಟ್ ಆದರೆ ಸರಿಯಾಗಲ್ಲ. ಓಕೆನಾ? ಸೊ ನೋಡಿ, ಡೈರೆಕ್ಟಾಗಿ ಸಕ್ಕರೆ ಪಾಕಕ್ಕೆ ಹಾಕ್ಕೊತಾ ಇದ್ದೀನಿ. ಓಕೆನಾ? ಸೊ ಎಲ್ಲ ಪಟ ಮಾಡಿಕೊಂಡು ನೋಡಿ ಇಷ್ಟಾಗಿದೆ. ನೋಡಿ, ಏನಕ್ಕೆ ಚಿಕ್ಕದಾಗಿ ಕಟ್ಕೊಳ್ಳಿ ಅಂತ ಹೇಳಿದೆ ಅಂದರೆ ನೋಡಿ ಎಷ್ಟು ದೊಡ್ಡದಾಗಿದೆ. ನಾನು ಕಟ್ಟಿದ್ದು ಚಿಕ್ಕ ಉಂಡೆಗಳು ಈಗ ಎಷ್ಟು ದೊಡ್ಡದಾಗಿದೆ ಅಲ್ವಾ. ಸೊ ಅದಕ್ಕೋಸ್ಕರ ಸೊ ಕಂಪ್ಲೀಟಾಗಿ ಎಲ್ಲ ಉಂಡೆಗಳನ್ನ ಕರ್ಕೊತೀನಿ. ಸೊ ದಿಸ್ ಇಸ್ ಲಾಸ್ಟ್ ಒಂದು ಬಾಣಲೆಯಲ್ಲಿ ಹಾಕ್ಕೊತಿರೋದು. ಸೊ ಇದೇ ಲಾಸ್ಟ್
ಉಂಡೆಗಳು. ಸೊ ಇದನ್ನು ಎತ್ಬಿಟ್ಟು ಸಕ್ಕರೆ ಪಾಕಕ್ಕೆ ಹಾಕ್ಕೊಂಡ್ರೆ ಗುಲಾಬ್ ಜಾಮೂನ್ 3/4% ಮುಗ್ದಂಗೆ. ಓಕೆನಾ? ಸೊ ಓಕೆ, ಇದಾಯಿತು. ಸಕ್ಕರೆ ಪಾಕಕ್ಕೆ ಅದನ್ನು ಹಾಕ್ಕೊಂಡಾಯಿತು. ಸೊ ಓಕೆ, ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ. ಅಂದರೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಗುಲಾಬ್ ಜಾಮೂನ್ನ ನೋಡೋಣ. ಓಕೆನಾ? ಸೊ ಇವಾಗ ಗುಲಾಬ್ ಜಾಮೂನ್ ಚಿಕ್ಕದಾಗಿದ್ದು ಎಷ್ಟೆಷ್ಟು ದೊಡ್ಡಕ್ಕಾಗಿದೆ ನೋಡಿ. ಓಕೆನಾ? ಸೊ ನಿಮಗೂ ಹೀಗೆ ಬೇಗ ಬೇಗ ಗುಲಾಬ್ ಜಾಮೂನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವು ಒಂದು ಸಲ ಟ್ರೈ ಮಾಡಿ, ನಾನು ಹೇಳಿರೋ ರೀತಿಯಲ್ಲಿ. ಓಕೆ ಫ್ರೆಂಡ್ಸ್, ಗುಲಾಬ್ ಜಾಮೂನ್ ರೆಡಿಯಾಗಿದೆ. ಹಾಕ್ಕೊಂಡು ತಿಂದರೆ ಆಗೋಯ್ತು. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕಂತ ಈಗಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೋಸ್ಕರ ನಿಮಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಒಳ್ಳೆ ಟಾಪಿಕ್ ಒಂದಿಗೆ ಬರೋಣ. ಬಾಯ್.